ವೆಲ್ಕಮ್ ಟು ಪಿ ಸ್ಟಾರ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಹಲೋ, ನಮಸ್ಕಾರ ಆತ್ಮೀಯ ನಾಗರಿಕ ಬಂಧುಗಳೇ. ಇದು ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಸಾತನೂರು ಹೋಬಳಿಯ ಬಹಳ ದೈವಿಕವಾದ ಮಹತ್ವವುಳ್ಳ ಕ್ಷೇತ್ರ ಇದು ಕಬ್ಬಾಳು. ಈ ದೇವಿಯ ಮಹಿಮೆ ಭಾಳ ಶಕ್ತಿ ದೇವತೆ. ಸಾರ್ವಜನಿಕರ ಸಂಕಷ್ಟಗಳನ್ನು ಕ್ಷಣಮಾತ್ರದಲ್ಲಿ ಪರಿಹರಿಸುವಂಥ ಬಹಳ ಹೆಮ್ಮೆಯ ತಾಯಿ ಎಂದರೆ ತಪ್ಪಾಗಲಾರ್ದು. ಇದು ಸುಮಾರು ತಲಾಂತರಗಳಿಂದಲೂ ಭಕ್ತಾದಿಗಳ ಕಷ್ಟ ನಿವಾರಿಸುವಲ್ಲಿ ಭಾಳ ಪಾತ್ರ ವಹಿಸ್ತದೆ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೀವಿ. ಇಲ್ಲಿಗೆ ಬಂದಂಥ ಈ ತಾಯಿನ ನಂಬಿದಂಥ ಯಾವುದೇ ವ್ಯಕ್ತಿಗೂ ಸಹ ಅಂದರೆ ನಿಮ್ಮ ಪೂರ್ವಿಕರು ಈ ಕೆಲಸ ಮಾಡ್ತಾ ಇದ್ರ ಇಲ್ಲಿ? ತಂದೆಯವರು ಬರ್ತಿದ್ರು ಹಿಂಗೆ ದೇವಸ್ಥಾನಕ್ಕೆ. ಈ ಕ್ಷೇತ್ರದ ಮಹಿಮೆ ಏನಾದರೂ ಹೇಳ್ತೀರಾ? ದೇವಿಯ ಮಾಮೂಲಿ ಶಕ್ತಿ ದೇವತೆ, ಮಾಮೂಲಿ ಅರ್ಕೆ ಮಾಡ್ಕೊಂಡ್ರು, ಅರ್ಕೆ ತೀರ್ಸಿದ್ರು, ಅದು ಒಳ್ಳೇದಾಗ್ತದೆ. ಕೆಲವೊಬ್ರು ಹೇಳ್ತಾರೆ ಕೆಲವೊಂದು ದೈಹಿಕ ಕಾಯಿಲೆಗಳನ್ನ ಅದು ಹಾಸ್ಪಿಟಲ್ ಗುಣ ಆಗದೆ ಇರೋದು ಆಮೇಲೆ ಈ ಕ್ಷೇತ್ರಕ್ಕೆ ಬಂದ ಮೇಲೆ ಒಳ್ಳೇದಾಗಿದೆ. ಇತ್ತೀಚೆಗೆ ಮುಸ್ಲಿಮ್ಸ್ ಅವರು ಜಾಸ್ತಿ ಬರ್ತಾವ್ರೆ, ಅವ್ರು ಹುಷಾರಿಲ್ಲರೋರು. ಯಾವುದೇ ಜಾತಿ ಧರ್ಮ ಭೇದ ಭಾವ ಯಾವುದೇ ಇಲ್ಲ, ಆ ತರ ಏನಿಲ್ಲ, ಎಲ್ಲರೂ ಸಮಾನತೆಯಿಂದ ನೋಡ್ತೀರಾ? ಹೌದೌದು. ಯಾವ ವಾರದಲ್ಲಿ ಇಲ್ಲಿ ಹೆಚ್ಚಿಗೆ ದರ್ಶನ? ಶುಕ್ರವಾರ, ಮಂಗಳವಾರ, ಭಾನುವಾರ ವಿಶೇಷ ದಿನಗಳು. ವಿಶೇಷ ದಿನ ಹೆಚ್ಚಿನ ಜನ ಬರ್ತಾ ಇರ್ತಾರೆ. ಬರ್ತಾ ಇರ್ತಾರೆ. ವರ್ಷಕ್ಕೆ ಜಾತ್ರೆ ಗೀತ್ರೆ ನಡೆಯುತ್ತೆ? ಶಿವರಾತ್ರಿ ನಡೀತದ್ರೆ. ಶಿವರಾತ್ರಿಯಿಂದ ನೆಕ್ಸ್ಟ್ ಶುಕ್ರವಾರ ಗಂಟ ಯಾವ ರೀತಿ ವಿಶೇಷ ಇದೆ? ಅದು ಕಬ್ಬಾಳಮ್ಮನಿಗೆ ಸಲ್ಲುದಿಲ್ಲ. ಅದು ಪಕ್ಕದಲ್ಲಿ ಬಂಟ್ರಿಗೆ ಅಂದ್ಬಿಟ್ಟು ಮಾಡ್ತಾರೆ. ತಾಯಿಗೆ ಮಾತ್ರ ಒಳಗಡೆ ತುತ್ತ ಕಜ್ಜಾಯ, ಸ್ವೀಟು, ಮೊಸರು, ಅನ್ನ ಅದೆಲ್ಲ ಒಳಗಡೆ. ಹೆಸರಿಗೆ ಮಾತ್ರ ತಾಯಿ ಹೆಸರು ಹೇಳ್ಕೊಂಡು ಹೌದೌದೌದು ಇದು ಮಾಡ್ತಾರೆ. ಒಳಗಡೆ ನಾನ್ ವೆಜ್ ಅಲೋ ಇಲ್ಲ. ನಾವು ಇಲ್ಲಿ ಬೆಂಗಳೂರಿಂದ ಬಂದೀವಿ. ದೇವ್ರ ಬಗ್ಗೆ ನಮ್ಮ ಬೆಂಗಳೂರೆಲ್ಲ ಪ್ರಚಾರ ಮಾಡಬೇಕು ಅಂತ. ಈ ದೇವಿ ಬಗ್ಗೆ ನಿಮ್ಗೇನು ಗೊತ್ತು? ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಿ? ಹೌದಾ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಇಲ್ಲಿಗೆ? ಬರ್ತಾ ಇರೋದು ನಮ್ಮ ಹಳ್ಳಿಗೆ ಇಲ್ಲಿ ಸೇರಿದವ್ರೆ ನಾವು. ಹೌದಾ? ಸೇರ್ತಕ್ಕದ್ದೇ ನಾವು. ಅಲ್ಲ, ಅಮ್ಮ ಯಾವ ರೀತಿ ಜನಗಳಿಗೆ ಸಹಕಾರಿಯಾಗಿದ್ದಾಳೆ? ಒಳ್ಳೇದ್ ಮಾಡಿರೋದು. ನಮ್ಮ 7 ಹಳ್ಳಿನೂ ಸೇರ್ತು. 7 ಹಳ್ಳಿ ಅವಾಗ ಲೆಕ್ಕ 30 ಹಳ್ಳಿ, 7 ಹಳ್ಳಿ ನಮ್ಮೂರು ಎಳವರ ಬರ್ಲಿಲ್ಲ ಅಂದ್ರೆ ಕೊಂಡಾಯ್ದಿಲ್ಲ. ಹತ್ತಿ ನೋಡ್ತಾಳೆ ದುರ್ಗದ ಮೇಲೆ. ಯಾವ್ದು ಮಾಟ ಮಂತ್ರ ಯಾವ್ದು ನಡೆಯಲ್ಲವ ಇಲ್ಲಿ? ಯಾವ ಮಾಟನೂ ಇಲ್ಲ, ಮಾಯನೂ ಇಲ್ಲ. ನಮ್ಮ ಶಿಲ್ಪದ ಅಮ್ಮರು ಒಳ್ಳೇದ್ ಮಾಡ್ತಾ ಇದ್ದಾರೆ. ಎಲ್ಲ ಹಳ್ಳಿಗೂ ಒಳ್ಳೇದ್ ಮಾಡ್ತಾರೆ. ನಮಗೆ ಬಂದ ಭಕ್ತರನ್ನ ಯಾರು ಕೈ ಬಿಟ್ಟಿಲ್ಲ ಇದುವರೆಗೂ. ಕೈ ಬಿಟ್ಟು ಕ್ಷೇತ್ರದ ಮಹಿಮೆ ಇದೆ. ವರ್ಷಕ್ಕೊಂದ್ಸಲ ಏನು ಹಬ್ಬ ಗಿಬ್ಬ ಏನಾರು ಮಾಡ್ತಿದ್ರ ಇಲ್ಲಿ? ಅದ್ರ ವಿಶೇಷತೆ ಏನು? ಹುಣ್ಣಿಮೆ ಒಳಗೆ ಸಾರ್ ಬಿಡ್ತಾರೆ ಎಳ್ಳರು. ಯಾವ ರೀತಿ ಆಚರಣೆ ಮಾಡ್ತೀರಿ ಹಬ್ಬ? ನಾವು ಮಾತಾಡು ಅಲ್ಲಿ ಇದು ಸಾರದ 15 ದಿನ ಗಂಟ ಉಳ್ಳಿ ಕಾಳು ಉರಿದಿಲ್ಲ, ಮೆಣಸಿಕಾಯಿ ಸುಡುದಿಲ್ಲ. ಯಾರು ದೊಡ್ಡವ್ರು ಮಕ್ಕಳು ಮರಿಗಳು ಏನಾದರೂ ನಾವು ಈಚ್ಗೆ ಹಾಕ್ತೀವಿ ಅಂತ ಹೇಳ್ತೀವಲ್ಲ, ಅವಾಗ ಈಚ್ಗೆ ಹಾಕ್ಬಿಡ್ತಾರೆ, ಒಳಗಡೆ ಸೇರಿಸಲ್ರು. 15 ದಿನ ಗಂಟ ಯಾವುದೂ ಮನೆ ಒಳಗೆ ಹೊಲಸು ಫಲಸು ಕಂಟು ಪುಂಟು ಏನು ಮಾಡೋದಿಲ್ಲ. 15 ದಿನ ಗಂಟ ಏನು ಉಳ್ಳಿ ಹಳ್ಳು ಅವೇನು ಹೊಡೋದಿಲ್ಲ, ಖಾರದ ಪುಡಿ ಮಾಡೋದಿಲ್ಲ. ಪ್ರತಿಯೊಂದು ಯಾವಾರನು ಮಾಡ್ದೇನೆ ಇವರು ಜನವಾರ ಇತ್ರವರು ಜನವಾರ ಹಾಕೊಂಡು ಅವ್ರು ಬಂದು ಅವರ ಏನು ಕಷ್ಟ ಸುಖ ಏನಿದೆ ಅದೆಲ್ಲನ ಪರಿಹಾರ ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು ಕಬ್ಬಾಳಮ್ಮ ಎಲ್ಲರಿಗೂ ಆಯುಷ ಆರೋಗ್ಯ ಕೊಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಬಂದಂಥ ಭಕ್ತಾದಿಗಳು ಕೂಡ ಯಾವುದೇ ರೀತಿ ಕಷ್ಟ ಇಲ್ಲದೇ ನೇರವಾಗಿ ಪೂಜೆ ಮಾಡಿಸ್ಕೊಂಡು ನೇರವಾಗಿ ಮನೆಗೆ ಹೋಗ್ತಾರೆ. ಮನೇಲಿ ಹೋದಾಗ ಅವ್ರಿಗೂ ಕೂಡ ಒಳ್ಳೆಯದಾಗಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲೆಲ್ಲ ಪೂಜೆ ಪುನಸ್ಕಾರಗಳು ಸಂಭ್ರಮದಿಂದ ನಡೀತಾ ಇದೆ. ಸ್ವೀಟು, ಮೊಸರು, ಅನ್ನ ಅದೆಲ್ಲ ಒಳಗಡೆ. ಹೆಸರಿಗೆ ಮಾತ್ರ ತಾಯಿ ಹೆಸರು ಹೇಳ್ಕೊಂಡು ಹೌದೌದೌದು ಇದು ಮಾಡ್ತಾರೆ. ಒಳಗಡೆ ನಾನ್ ವೆಜ್ ಅಲೋ ಇಲ್ಲ. ಇಲ್ರ ಹೊರಗಡೆ ಬರ್ತಾರೆ, ಮರಿಗೆ ತೀರ್ಥ ಹಾಕ್ತಾರೆ, ಅವ್ರು ಅರ್ಕೆ ತೀರ್ತದ್ರೆ ಅವ್ರು ಊಟ ಮಾಡ್ಕೊಂಡು ಹೋಗ್ತಾರೆ. ಎಷ್ಟು ವರ್ಷ ಆಯ್ತು ಕಬ್ಬಾಳಮ್ಮ ಇಲ್ಲಿ ಸೃಷ್ಟಿಯಾಗಿ? ಸುಮಾರು ಬಿಡಿ ನಾವು ನಿಮ್ಮ ತಂದೆ ಕಾಲದಿಂದ ಅದಕ್ಕೆ ಮುಂಚೆನೇ ಆಗಿರೋದ್ರಿ. ಇದು 800 ವರ್ಷದ್ದು ಇತಿಹಾಸನ ಏನು ಅಂದ್ಬಿಟ್ಟು ಅಲ್ಲಿ ನಮ್ಮೂರು ಸಾನ್ ಬಗ್ರವ್ರ ಅವ್ರ ಹಿಂದೆ ಮಾಡ್ತಿದ್ರಂತೆ. ಈಗ ಇವ್ರು ಬೇರೆಯವ್ರು ಬಿಟ್ಕೊಟ್ಬಿಟ್ಟು ಬಂದಂಥ ಭಕ್ತಾದಿಗಳಿಗೆ ಒಳ್ಳೇದಾಗಿದೆಯಾ? ಒಳ್ಳೇದಾದ ಇಷ್ಟೊಂದು ಜನ ಬಂದರೆ ಸ್ವಾಮಿ.
ಒಳ್ಳೆದಾಗೋದಕ್ಕೆ ಬರ್ತಾ ಇರೋದು. ಅನ್ನದಾಸೋಹ ಕಾರ್ಯಕ್ರಮ ಏನೋ ನಡೀತದೆ ಇಲ್ಲಿ? ಇಲ್ಲಿ ಈಗ ಮನೆ ಕಟ್ಟವ್ರು ನೋಡಿ, ಈಗ ಇನ್ನೂ ಓಪನ್ ಆಗಿಲ್ಲ. ಇಲ್ಲಿ ಕ್ಷೇತ್ರದ ಜನಪ್ರತಿನಿಧಿಗಳು ಏನಾದ್ರು ಸಹಾಯ ಧನ ಏನೋ ಮಾಡ್ತಾರೆ ಇಲ್ಲಿ? ಮಾಡ್ತಾರೆ, ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಮಾಡ್ತಾರೆ. ಹೊರಗಡೆಯವರು ಮಾಡ್ತಾರೆ. ನಿಮಗೆ ಯಾವುದು ಇಲ್ಲಿ ಮಾಡೋದು ಪೂಜೆಯಿಂದ ಬರ್ತದ ಇನ್ಕಮ್, ಇಲ್ಲ ಸರ್ಕಾರದಿಂದ? ಇಲ್ಲ ಸರ್ಕಾರದಿಂದ ಏನಿಲ್ಲ, ಪೂಜೆ ಮಾಡಿಸ್ತಾರಲ್ಲ ಅವರಿಂದ ನಮಗೆ ಕೂಲಿ ಕೊಟ್ಟು ಕೆಲವರು ಪೂಜೆ ಅರ್ಚಿರ್ತಾರಲ್ಲ ಅವರು ಕೂಡ ಆದಾಯನ ನಿಮಗೆ ಇದೆ. ಹಾಂ, ಮತ್ತೆ ಮುಜರಾಯಿ ಇಲಾಖೆ ಸೇರಿದ ಮೇಲೆ ಸರ್ಕಾರದಿಂದ ಅನುದಾನ ಬರಬೇಕಲ್ಲ? ಅದು ಫುಲ್ ಇರಲ್ರಲ್ಲ, 3 ತಿಂಗಳು ಒಬ್ಬರು, 6 ತಿಂಗಳು ಒಬ್ಬರು, ವರ್ಷಕ್ಕೆ 12 ವರ್ಷಕ್ಕೆ ಒಬ್ಬರು ಚೇಂಜ್ ಆಗ್ತಾ ಇರ್ತಾರೆ. ಯಾರು ಪೂಜಾರತ್ತಿರು ಆಡಳಿತ ಪ್ರತಿ ಏಕ್ಸುನ ಒಂದೇ ಕಲ್ತರು. ಇಲ್ರ 3 ತಿಂಗಳು, 1 ವಾರ, ಅವ್ರ ಅಣ್ಣ ತಂದಿರು ಇದ್ದಂಗೆ. ಹೌದು. ನಿಮ್ಗೆ ಅದ್ರಲ್ಲಿ ಏನಾರು ಒಗ್ಗಟ್ಟು ಇಲ್ವಾ, ಅಥವಾ ಏನಾರು ಈ ರೀತಿ ಮೊದಲಿಂದ ಈ ರೀತಿ ಇದೆಯಾ? ಇಲ್ಲ, ಹಿಂಗೆ ಇರಿದ್ರು. ಅವ್ರ ಅಣ್ಣ ತಂದಿರು ಇತ್ತಂಗೆ ಅವ್ರವ್ರಿಗೆ ಹೋಯ್ತಾ ಇರ್ತಿದ್ರು. ಅವ್ರು ಒಂದ್ಸಲ ಮಾಡೋದು, ಇವ್ರು ಒಂದ್ಸಲ. ಕಬ್ಬಾಳಮ್ಮನ ಮಹಿಮೆ ನಂಬಿ ಬಂದಂಥ ಭಕ್ತಾದಿಗಳನ್ನು ಇದುವರೆಗೆ ತಾಯಿ ಯಾವುದೇ ಕಾರಣಕ್ಕೂ ಕೈಬಿಟ್ಟಿಲ್ಲ. ದುಷ್ಟದ ಶಕ್ತಿಗಳನ್ನು ಸದೆಬಡಿದು ಶಿಷ್ಟರನ್ನು ರಕ್ಷಿಸುವಂಥ ಮಹಾನ್ ತಾಯಿ ಅಂದರೆ ತಪ್ಪಾಗಲಾರ್ದು. ಮಹಾನ್ ನಾಗರಿಕ ಬಂಧುಗಳೇ, ಬೇರೆ ಕಡೆ ಹೋಗಿ ನೀವು ದೇವ ಭೂತ ಆ ಥರ ಮಾಟ ಮಂತ್ರ ಯಾವುದಕ್ಕೂ ಬೆಲೆ ಕೊಡಬೇಡಿ. ಈ ತಾಯಿನ ನಂಬಿ ಬನ್ನಿ. ಈ ದೇವರನ್ನು ನಂಬಿ ಬಂದವರು ಇದುವರೆಗೂ ಸದಾ ಯಾರಿಗೂ ತೊಂದರೆ ಆಗಿಲ್ಲ. ಜೊತೆಗೆ ತಾಯಿನೂ ಸದಾ ಯಾರನ್ನು ಕೈ ಬಿಟ್ಟಿಲ್ಲ. ಆದ್ದರಿಂದ ಧಾರ್ಮಿಕ ದತ್ತವಾಗಿ ದೈವಜ್ಞಾನಿಕವಾಗಿ ಈ ತಾಯಿನ ನಂಬಿ ಬಂದು ಪೂಜೆ ಮಾಡಿಸಿ, ನಿಮಗೂ ಒಳ್ಳೆಯದಾಗುತ್ತೆ, ನಿಮ್ಮ ಕುಟುಂಬನೂ ಕ್ಷೇಮವಾಗಿರುತ್ತೆ. ಇನ್ನೂ 4-6 ಜನಗಳಿಗೆ ನಿಮ್ಮ ಅನುಭವನ ನೀವೇ ಸಹ ಹೇಳ್ಬೋದು. ಇದು ಮುಜರಾಯಿ ಇಲಾಖೆ ಅಕ್ಷರ ಆಯ್ತಾ? ಭಕ್ತಾದಿಗಳು ಎಲ್ಲದಿಂದ ಬರ್ತಾರೆ? ಭಕ್ತಾದಿಗಳು ಎಲ್ಲ ಕಡೆನೂ ಬರ್ತಾರೆ. ಏನು ಒಳ್ಳೇದಾಗ್ತಾ ಇದೆಯಾ? ಹಾಂ, ಎಲ್ಲ ಒಳ್ಳೇದೇ ಆಗ್ತಾ ಇದೆ. ಕುಮಾರ್ ಅಂತ. ಅದಕ್ಕೆ ನಾವು ಬಂದ್ವಿ, ಒಳ್ಳೇದಾಗುತ್ತೇನೋ, ನಮಗೂ ಒಳ್ಳೇದಾದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಆರೋಗ್ಯದ ಬಗ್ಗೆ ಕೇಳಕ್ ಬಂದಿದ್ದೀರಾ ಅಥವಾ ಏನಾದರೂ ಕಷ್ಟ ಸುಖ ಅಥವಾ ಜಮೀನು ವಿಚಾರ, ಮನೆ? ಇಲ್ಲ, ನಮ್ಮ ಮಗನ ಬಗ್ಗೆ ಬಂದಿದ್ವಿ. ನಮ್ಮ ಚಿಕ್ಕ ಮಗ ಇದ್ದಾನೆ, ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ, ಅದಕ್ಕೋಸ್ಕರ ಬಂದಿದ್ವಿ. ಎಲ್ಲಿಂದ ಬಂದಿದ್ರೆ? ನಾವು ಚಿತ್ತೂರು. ಯಾವ ಡಿಸ್ಟಿಕ್ಕು? ಚಿತ್ತೂರು, ಆಂಧ್ರ ಪ್ರದೇಶ. ಹೇಳಿ, ಅದು ಹೇಳಿ. ಆಂಧ್ರ ಪ್ರದೇಶ, ಅದೇ ತಿರುಪತಿಗೆ ಹೋಗೋದಾರಿಲ್ಲ, ಅದೇ ಡಿಸ್ಟಿಕ್. ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೀರಾ? ನಿಮ್ಗೆ ಹೆಂಗ್ ಗೊತ್ತಾಯ್ತು ಇಲ್ಲಿ ಒಂದು? ನಾವು ಇವಾಗ ಸದ್ಯಕ್ಕೆ ರೀಸೆಂಟಾಗಿ ಇರೋದು ಬ್ಯಾಂಗ್ಳೂರಲ್ಲಿ ಕೆಲಸ ವರ್ಕ್ ಮಾಡ್ಕೊಂಡು. ಓಕೆ. ಅಲ್ಲಿ ನಿಮ್ಮ ಅಕ್ಕಪಕ್ಕ ಜನರು ಈ ಕ್ಷೇತ್ರ ತುಂಬಾ ಜನ ಹೇಳ್ತಿರ್ತಾರಲ್ವಾ, ಅದಕ್ಕೆ ನಾವು ನೋಡೋಣ, ಸಂಡೇ ಟೈಮಲ್ಲಿ ಹೋದ್ರೆ ಇಲ್ಲಿ ತುಂಬಾ ರಶ್ ಇರುತ್ತೆ ಅಂತ ಹೇಳಿದ್ರು. ಅದಕ್ಕೆ ವೀಕ್ ಡೇಸ್ ಅಲ್ಲಿ ಒಂದು ದಿನ ರಜೆ ಹಾಕೊಂಡು ಹೋಗ್ಬಿಟ್ಟು ಬರೋಣ ಅಂತ ಬಂದಿದ್ವಿ. ಏನು ಕೆಲಸ ಮಾಡ್ತೀರಾ? ನಾವು ಬಂದು ಗಾರ್ಮೆಂಟ್ಸ್ಗೆ ಹೋಗ್ತೀವಿ, ಅವ್ರು ಬಂದು ಡಿಜಿಟಲ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ರು. ದೇವ್ರ ಮೇಲೆ ನಂಬಿಕೆ. ಹೌದಾ? ಇನ್ನು ನಮ್ಮ ಮನಸ್ಸಲ್ಲಿ ಏನಿದೆ ಅದು ನಮ್ಮ ಮನಸ್ಸಲ್ಲಿ ಏನಿದೆ ನಾ ಅರ್ಸ್ಕೊಂಡು ತಾಯಿ ಕಬ್ಬಾಳಮ್ಮನಿಗೆ ಇಳಿ ತೆಗೆದು ಹಿಡ್ಗಾಯಿ ಹೊಡಿದ್ರಿಂದ ನಮ್ಮ ಇಷ್ಟಾರ್ಥ ನೆರವೇರ್ತದೆ ಅಂತ ಇಲ್ಲಿನ ಗ್ರಾಹಕರು ಹೇಳ್ತಾ ಇದ್ದಾರೆ, ವರ್ತಕರು. ನಿಮ್ಮ ಮನಸ್ಸಲ್ಲಿ ಏನಾದ್ರು ಅರ್ಸ್ಕ ಹೊಡೀರಿ. ಹಾಂ, ಒಳ್ಳೇದಾಗತ್ತಾ? ಬಂದಾಗ 9, 11 ಹೊಡಿತೀನಿ ಅಂತ. ನಿಮ್ಮ ಮನಸ್ಸಲ್ಲಿ ಏನದ, ನಿಮ್ಮ ಕಷ್ಟ ಸುಖ ಅರ್ಸ್ಕ ಹೊಡೀರಿ. ಈಗ ಒಂದು ಹೊಡೆದ್ಬಿಟ್ಟು ಹೋಗಿ, ನೆಕ್ಸ್ಟ್ ಟೈಮ್ ಜೋಡಿ ಹೊಡೀರಿ. ಜೋಡಿ ಹೊಡೆದ್ಬಿಟ್ಟು ಹೋಗಿ ಇನ್ನೊಂದ್ಸಲ ಬಂದಾಗ ಒಳ್ಳೇದಾದ್ಮೇಲೆ 9, 11 ಹೊಡೀರಿ. ಇದೆಷ್ಟಿದು? 10 ರೂಪಾಯಿ. ಇಲ್ಲೇ ಇದು ಸ್ಥಳೀಯವಾಗಿ ನೀವೇ ಬೆಳೆಯೋದಾ? ಇಲ್ಲ, ದುಡ್ಡು ತಗೋತೀವಿ. ನೀವು ದುಡ್ಡು ಕೊಟ್ಟು ತಗೋತೀರಾ? 8 ರೂಪಾಯಿ ಕಾಯಿ ಹಣ್ಣು. ಅಷ್ಟಾಗಲ್ಲ.